ಈ ಸೈಟ್ ಹಂಚಿಕೆ ವಿಚಾರದಲ್ಲಾಗಿರಬಹುದು, ಖಾತೆಯಲ್ಲಾಗಿರುವಂತಹ ರಂಗಿತರಂಗಗಳ ವಿಚಾರದಲ್ಲಾಗಿರಬಹುದು, ಅಂಜುಮನ್ ಸಂಸ್ಥೆಯಲ್ಲಿ ನಡೆದಿರುವಂತಹ ಕರಪ್ಟ್ ವಿಚಾರದಲ್ಲಾಗಿರಬಹುದು, ಸಾಕಷ್ಟು ಜನರಿಗೆ ಕುತೂಹಲ ಇದೆ. ಆ ಕಮಿಟಿಯ ಹಿಂದೆ ನಿಂತು ಮಾಡಿಸಿರುವಂತಹ ವ್ಯಕ್ತಿ ಯಾರು ಅಂತ. ಎಸ್ಪೆಷಲಿ ನಮ್ಮ ಮೈಸೂರಿನವರು ಸ್ವಲ್ಪ ಅರ್ಥ ಚೆನ್ನಾಗಿ ಮಾಡ್ಕೊಳ್ತಾರೆ. ಯಾರಿಗೋಸ್ಕರ ಹೇಳ್ತಾ ಇದ್ದೀನಿ, ಹೂ ಇಸ್ ದಿಸ್ ಬಿಹೈಂಡ್ ದಿಸ್ ಎಲ್ಲ ನನಗೆ ಅರ್ಥ ಆಗ್ತದೆ, ಜನ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ವಕ್ಫ್ ಬೋರ್ಡ್ ಹಿಂದಗಡೆ ಅಥವಾ ಈ ಹಗರಣಗಳ ಹಿಂದೆ ಯಾವ ವ್ಯಕ್ತಿ ಸರ್, ಯಾರೋ ಇದ್ದಾರೆ, ಖಂಡಿತ ಇದ್ದಾರೆ. ನಾನು ಮನವಿ ಮಾಡ್ಕೊಳ್ತಿರೋದು ವಕ್ಫ್ ಮಿನಿಸ್ಟರ್ ಸಾಹೇಬ್ ರಚನೆ ಮಾಡಿ ಆ ಎಂಕ್ವೈರಿನಲ್ಲಿ ನಾನು ತಗೊಂಡೋಗಿ ಎಲ್ಲ ದಾಖಲೆ. ಮುಸ್ಲಿಂ ಸಮುದಾಯಕ್ಕೆ ಯಾರೋ ಮಕ್ಕಳು ಟೋಪಿ ಹಾಕ್ತಾ ಇದ್ದಾರೆ, ಅವ್ರನ್ನ ಐಡೆಂಟಿಫೈ ಮಾಡಿ ಮತ್ತು ಮುಸಲ್ಮಾನ ಸಮುದಾಯಕ್ಕೆ ಒಳ್ಳೆಯದಾಗುವ ಹಾಗೆ ಮಾಡಿ. ಇವರು ಒಂದು ಕಮಿಟಿ ಫಾರ್ಮೇಶನ್ ಮಾಡಿ, ಜಡ್ ಸಾಹೇಬ್ರು ಇರಲಿ ಇಲ್ಲ ಏನ್ ಯಾರಿಗೆ ಬೇಕೋ ಅವ್ರಿಗೆ ಬಂದ್ಬಿಟ್ಟು ಎಂಕ್ವೈರಿ ಮಾಡಿ ಖಂಡಿತ ಪೂರ್ತಿ ದಾಖಲೆ ತಗೊಂಡೋಗಿ ಕೊಡ್ತೀನಿ. ಇದೇ ಸೈಟು 3 ಬಾರಿ ರಿಜಿಸ್ಟರ್ ಆಯ್ತು ಅಂತ ಹೇಳ್ತಾ ಇದ್ದೀರಲ್ಲ, ಸೇಮ್ ನಂಬರ್ ಆಗಿದೆಯೋ ಅಥವಾ ಡಿಫ್ರೆಂಟ್ ನಂಬರ್? ರಿಜಿಸ್ಟರ್ ಇಲ್ಲ, ರಿಜಿಸ್ಟ್ರೇಷನ್ ಅಂದ್ರೆ ಖಾತೆ ಆಗಿರೋದು 3 ಖಾತೆ ಆಗಿರೋದು. ಒಂದೇ ಸೈಟ್ ಮೇಲೆ 3 ಖಾತೆ ಆಗಿದೆ, ಬೇರೆ ಬೇರೆ ನಂಬರ್, ಬೇರೆ ಬೇರೆ ನಂಬರ್. ಡಾಕ್ಯುಮೆಂಟ್ಸ್ ಎಲ್ಲ ಮ್ಯಾನಿಪುಲೇಟ್ ಮಾಡ್ಬಿಟ್ಟಾರ. ಮೂಲ ಡಾಕ್ಯುಮೆಂಟ್ ಇದ್ರೆ ಏನೋ ಹೇಳ್ಬೋದು, ನೀವು ಮೂಲ ಡಾಕ್ಯುಮೆಂಟ್ ಇಂದಾನೆ ಎಲ್ಲ ನೀವು ನಿಮ್ ಇಷ್ಟದ ಪ್ರಕಾರ ನೀವು ಯಾರಿಗೆ ಎದರ್ಕೊಂಡಂಗ್ ಮಾಡಿದೀರಿ, ಹೂ ಇಸ್ ಬಿಹೈಂಡ್ ದಿಸ್ ಒನ್